ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತಿನ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಯಾಕೆ ಅಂತಂದರೆ ನನ್ನ ಮಗನ ವೆಯ್ಟ್ ಗೇನ್ ಮಾಡೋದಕ್ಕೆ ನಾನು ಏನೇನೆಲ್ಲ ಫುಡ್ಗಳನ್ನ ಕೊಟ್ಟೆ ಮತ್ತು ಯಾವ್ಯಾವ ಥರ ರೊಟೀನ್ ಅವನ ಒಂದು ಫುಡ್ ರೊಟೀನ್ ಇತ್ತು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಅವನ ಫಸ್ಟ್ ಮಂತಿಂದ ಇವತ್ತಿನ ತನಕ ಕೆಲವೊಂದು ಗ್ಲಿಮ್ಸ್ಗಳನ್ನ ಫೋಟೋಸ್ಗಳನ್ನ ನಾನು ಇಲ್ಲಿ ಹಾಕ್ತೀನಿ. ಅವನು ಯಾವ ರೀತಿ ಮಂತ್ಲಿ ಯಾವ ರೀತಿ ವೆಯ್ಟ್ ಗೇನ್ ಆಗ್ತಾ ಬಂದ ಅನ್ನೋದನ್ನು ನಾನು ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವಾಗ ಫಸ್ಟ್ ಮಂತು ನನ್ನ ಮಗ ಫಸ್ಟ್ ಊಟದಾಗ ಎಷ್ಟು ವೆಯ್ಟ್ ಇದ್ದ ಅಂತಂದರೆ 2 kg 700 ಗ್ರಾಮ್ ಏನೋ ಇದ್ದ. ಆಟೋಮೆಟಿಕ್ ಅವನು ಯಾವುದೇ ಮಕ್ಕಳಾದ್ರೂ ಅಷ್ಟೇ ಮಂತ್ಲಿ ಅವರು ವೆಯ್ಟ್ ಗೇನ್ ಆಗ್ತಾ ಬರಬೇಕು. ತುಂಬ ಜಾಸ್ತಿ ವೆಯ್ಟ್ ಗೇನು ಆಗೋದು ಸರಿಯಲ್ಲ, ತುಂಬ ವೆಯ್ಟ್ ಲಾಸ್ ಆಗೋದು ಅಷ್ಟು ಸರಿಯಲ್ಲ. ಸೊ ಅದರಿಂದ ನಾವು ನಾರ್ಮಲಾಗಿ 6 ಮಂತ್ ತನಕ ನಾನೇನು ಅವನಿಗೆ ಯಾವುದೇ ರೀತಿಯ ಫುಡ್ ರೊಟೀನ್ ಏನೂ ಇರಲಿಲ್ಲ, ಜಸ್ಟ್ ಹಾಲು ಅಷ್ಟೇ. ಅದಾದ ನಂತರ 6 ಮಂತ್ ಕಂಪ್ಲೀಟ್ ಆದಮೇಲೆ ನಾನು ಅವನಿಗೆ ಊಟನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ನಾನು ರಾಗಿ ಸರಿನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕಿಂತ ಮುಂಚೆ ನಾನೇನು ಮಾಡಿದೆ ಅಂತಂದರೆ ಫಸ್ಟ್ ಅವನಿಗೆ ಟೇಸ್ಟ್ ಮಾಡಿಸೋದಕ್ಕೆ ಅಂತಂದ್ಬಿಟ್ಟು ಕ್ಯಾರೆಟ್ದು ಪ್ಯೂರಿ ಅಥವಾ ಮಾಮೂಲಿ ಆ್ಯಪಲ್ ಪ್ಯೂರಿ ಈ ಥರದ್ದು ಫಸ್ಟು ಟೇಸ್ಟ್ ಮಾಡಿಸಿದೆ. ಸೊ ಅವನು ಇಷ್ಟಪಟ್ಟು ತಿಂದ. ಅದಾದ ನಂತರ ನಾನು ಡೈರೆಕ್ಟು ರಾಗಿ ಸರಿಗೆ ಹೋದೆ. ರಾಗಿ ಸರಿನ ಒಂದು ಮಂತು ಒನ್ ಟೈಮ್ ಮಾತ್ರ ನಾನು ರಾಗಿ ಸರಿನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದ ನಂತರ ಸ್ವಲ್ಪ ಫ್ರೂಟ್ಸ್ಗಳನ್ನ ಕೊಟ್ಟೆ, ಮತ್ತು ಬ್ರೋಕಲಿ ಏನಿದೆ ಈ ಥರ ಸೂಪ್ಗಳನ್ನ ಮಾಡಿ ಸ್ವಲ್ಪ ಕೊಡ್ತಾಯಿದ್ದೆ. ಸೊ ಅವನಿಗೆ ಇಷ್ಟ ಬಂತು, ತಿಂತಾಯಿದ್ದ. ಆಮೇಲೆ ಸ್ವಲ್ಪ ರೈಸ್ನ ನಾನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ತುಪ್ಪ, ಸ್ವಲ್ಪ ರೈಸ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದನ್ನು ಕೂಡ ಅವನು ಇಷ್ಟಪಟ್ಟು ತಿಂದ. ಸ್ಟಾರ್ಟಿಂಗ್ ಯಾವಾಗಲೂ ಅಷ್ಟೇ ಸ್ವಲ್ಪ ಕ್ವಾಂಟಿಟಿ ಕೊಡಬೇಕು, ತುಂಬ ಜಾಸ್ತಿ ಕ್ವಾಂಟಿಟಿ ಕೊಡಬಾರ್ದು. ಇವಾಗ ಸ್ಮಾಲ್ದು ಒಂದು ಬೌಲ್ ಬರುತ್ತೆ ನೋಡಿ, ಆ ಬೌಲಲ್ಲಿ ನಾವು 9 ಮಂತ್ ತನಕ ನಾವು ಕೊಡಬೇಕು, ಒಂದು ಚಿಕ್ಕ ಬೌಲು ಅಷ್ಟೇ. ಅದಾದ ನಂತರ ಅದಕ್ಕಿಂತ ಸ್ವಲ್ಪ ಮೀಡಿಯಮ್ ಸೈಜು, ಒಂದು ಸ್ವಲ್ಪ ನಾರ್ಮಲಾಗಿ ಒಂಚೂರು ದೊಡ್ಡಗಿರೋದ್ರಲ್ಲಿ ನಾವು 9 ಮಂತಿಂದ ಸ್ವಲ್ಪ ಜಾಸ್ತಿ ಫುಡ್ನ ಕೊಡಬೇಕಾಗುತ್ತೆ. ಯಾಕಂದರೆ ಆವಾಗ ಮಕ್ಕಳು ಆ್ಯಕ್ಟಿವ್ ಆಗೋಕ್ಕೆ ಜಾಸ್ತಿ ಆಗ್ತಾ ಇರ್ತಾರೆ. ಸೊ ಅದರಿಂದ ಅವ್ರಿಗೆ ಜಾಸ್ತಿ ಸ್ವಲ್ಪ ಫುಡ್ದು ಅವಶ್ಯಕತೆ ಜಾಸ್ತಿ ಇರುತ್ತೆ. ಅದಾದ ನಂತರ ಎಷ್ಟು ಟೈಮ್ ನಾನು ಫುಡ್ನ ಕೊಡ್ತಾಯಿದ್ದೆ ಅಂತ ಅಂದರೆ ಸ್ಟಾರ್ಟಿಂಗು ನಾನು ನಾರ್ಮಲಾಗಿ ರಾಗಿ ಸರಿ 1 ಟೈಮ್ ಕೊಡ್ತಾಯಿದ್ದೆ, ಮತ್ತು ಯಾವುದಾದ್ರೂ ಫ್ರೂಟ್ಸ್ದು, ವೆಜಿಟೇಬಲ್ಸ್ ಈ ಥರದ್ದು ಒಂದೊಂದು ಟೈಮ್ ಕೊಡ್ತಾ ಬಂದೆ. 3 ಟೈಮು ಒಂದೊಂದು ಥರ ಕೊಡ್ತಾ ಬಂದೆ. ಅದ್ರ ಮಧ್ಯೆ ಸ್ವಲ್ಪ ಹಾಲನ್ನ ಕೊಡ್ತಾಯಿದ್ದೆ. ಅದಾದ ನಂತರ 1 ಮಂತು ನಾನು ಸ್ವಲ್ಪ ಕಡಿಮೆ ರಾಗಿ ಸರಿನ ಸ್ವಲ್ಪ ಏನು ಮಾಡಿದೆ, ಸ್ವಲ್ಪ ಇದನ್ನು ಕೂಡ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಸಿರ್ಲೆಕ್ ಬರುತ್ತೆ ನೋಡಿ, ಅದನ್ನು ಕೂಡ ನಾನು ಕೊಟ್ಟಿದ್ದೀನಿ. ಯಾಕಂತಂದರೆ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಆವಾಗ ಡೈಜೆಷನ್ ಸಿಸ್ಟಮ್ ಆವಾಗ ತಾನೇ ಇನ್ಕ್ರೀಸ್ ಆಗ್ತಾ ಇರುತ್ತೆ. ನಾವು ಏಕ್ದಮ್ಮು ರಫ್ ಆಗಿರೋ ಫುಡ್ಗಳಾಗಿ ಡೈಜೆಷನ್ ಆಗದೇ ಇರೋ ಥರ ಫುಡ್ಗಳನ್ನ ಕೊಟ್ಟರೆ ಮಕ್ಕಳ ಡೈಜೆಷನ್ ಸಿಸ್ಟಮ್ ಅಷ್ಟು ಚೆನ್ನಾಗಿರೋದಿಲ್ಲ. ಸ್ಟಾರ್ಟಿಂಗು ಈಸಿಯಾಗಿ ಡೈಜೆಷನ್ ಆಗೋ ಥರದ್ದೇ ನಾವು ಫುಡ್ಗಳನ್ನ ಕೊಡ್ತಾ ಬರಬೇಕು. 1 ಮಂತ್ ತನಕ ನಾನು ಸ್ವಲ್ಪ ರಾಗಿ ಸರಿನ ಸ್ವಲ್ಪ ಕೊಟ್ಟೆ, ಮತ್ತು ನಾರ್ಮಲಾಗಿ ಔಟ್ಸೈಡಿಂದ ತೊಗೊಂಡು ಬಂದಿರೋ ಸಿರ್ಲಾಕು ಕೂಡ ನಾನು ಅವನಿಗೆ ಕೊಟ್ಟಿದ್ದೀನಿ. ಸೊ ಅದನ್ನು ಕೂಡ ನಾನು ಒಂದೊಂದು ಟೈಮು ಕೊಡ್ತಾಯಿದ್ದೆ. ಸೊ ಅವಾಗ ಅದು ಈಸಿಯಾಗಿ ಡೈಜೆಷನ್ ಆಯಿತು. 1 ಮಂತು ಸ್ವಲ್ಪ ಈಸಿಯಾಗಿರೋ ಡೈಜೆಷನ್ ಫುಡ್ಗಳನ್ನ ನಾನು ಕೊಡ್ತಾ ಬಂದೆ. 2nd ಮಂತಿಂದ ನಾನು ರಾಗಿ ಸರಿನೂ ಕೂಡ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಶಾಪ್ ಹತ್ರ ಇದ್ದೀನಿ, ಸೊ ಅದರಿಂದ ಯಾರೋ ಕಸ್ಟಮರ್ ಬಂದರು ಅಂತ ನೋಡಿಕೊಂಡೆ ಅಷ್ಟೇ. ಅದಾದ ನಂತರ ರಾಗಿ ಸರಿನ ಏನು ಮಾಡಿದೆ, 2 ಟೈಮ್ಸು ಅಂತಂದರೆ ಬರೀ ರಾಗಿ ಸರಿನೇ ಕೊಡ್ತಾ ಇರಲಿಲ್ಲ, ಅದ್ರ ಜೊತೆಗೆ ಸ್ವಲ್ಪ ಏನಾದರೂ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೆ. ಯಾವುದದು ಫ್ರೂಟ್ಸ್ಗಳನ್ನ ಮಿಕ್ಸ್ ಮಾಡಿ ಕೊಡ್ತಾಯಿದ್ದೆ. ಯಾವುದೋ ಈಗ ಬನಾನಾ ಇಲ್ಲಾಂದರೆ ಆ್ಯಪಲ್ಲು ಈ ಥರ ಮಿಕ್ಸ್ ಮಾಡಿ ಕೊಡ್ತಾಯಿದ್ದೆ. ಮಕ್ಕಳಿಗೆ ಏನಂತಂದರೆ ನಾವು ಯಾವುದನ್ನು ಜಾಸ್ತಿ ಅಭ್ಯಾಸ ಮಾಡ್ತೀವಿ ಅದನ್ನೇ ಇಟ್ಕೊಂಡ್ಬಿಡ್ತಾರೆ. ಸೊ ಅದರಿಂದ ನಾವು ಸ್ಟಾರ್ಟಿಂಗಿಂದನೇ ಎಲ್ಲದನ್ನೂ ಕೊಟ್ಟು ಅವ್ರಿಗೆ ಅಭ್ಯಾಸ ಮಾಡಿಸ್ಬೇಕು. ಆವಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಅದು ತಿನ್ನಲ್ಲ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಅದು ತುಂಬಾ ಕಷ್ಟ ಆಗುತ್ತೆ, ನಮಗೆ ಕಷ್ಟ ಆಗುತ್ತೆ ಆ್ಯಕ್ಚುಲಿಯಾಗಿ. ಮತ್ತು ನಾನು ಅದೇ ರೀತಿ ರೈಸು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಅನ್ನ ಸ್ಮ್ಯಾಶ್ ಮಾಡಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ದಾಲೆಲ್ಲ ನಾನು ಅಷ್ಟಾಗಿ ಕೊಡ್ತಾಯಿದ್ದಿಲ್ಲ. ಏನು ಮಾಡ್ತಾಯಿದ್ದೆ ಅಂತಂದರೆ ಒಂದು 7 ಮಂತ್ ಕಂಪ್ಲೀಟ್ ಆದ್ಮೇಲೆ ನಂತರ ಈ ಸೊಪ್ಪಿಂದು ಬೇಳೆ ಸಾಂಬಾರು ಮಾಡ್ತೀವಲ್ವ, ಸೊ ಅದು ಬೇಳೆ ಕೂಸ್ಕೊಂಡ ತಕ್ಷಣವೇ ಫಸ್ಟ್ ಮಾಮೂಲಿ ಬೇಳೆ ರಸ ಏನು ಬರುತ್ತೆ ಅದನ್ನು ಮಾತ್ರ ನಾನು ತೆಗೆದು ಅನ್ನಕ್ಕೆ ಸ್ಮ್ಯಾಶ್ ಮಾಡಿ ಕೊಡ್ತಾಯಿದ್ದೆ. ಇದು ಕೂಡ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಮತ್ತು ಸೊಪ್ಪು ಸಾಂಬಾರು ಮಾಡಿದಾಗ ಸಾಂಬಾರನ್ನ ಹಾಕಿ ಕೊಡ್ತಾಯಿದ್ದೆ. ಹಾಗೋ ಹಿಂಗೋ 8-9 ಮಂತ್ ಆಗೇ ಹೋಯ್ತು. ಇದಿಷ್ಟೇ ನಾನು ಜಾಸ್ತಿ ಕೊಡ್ತಾ ಇರಲಿಲ್ಲ. ಮಧ್ಯ ಬನಾನಾ ಕೊಡೋಕ್ಕೆ ಬಂದೆ. ಒಂದು
8 ಮಂತ್ ಆವಾಗ ಬಂದಾಗ ಬನಾನಾ ಕೊಡೋಕೆ ಬಂದೆ. ಯಾಕಂದರೆ ಫುಡ್ಡು ಕೂಡ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಕೊಡ್ತಾ ಇದ್ವಲ್ಲ, ಸೊ ಅದರಿಂದ ಬನಾನಾ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬನಾನಾ ಸೀರಿಯಸ್ಲಿ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟು, ಡೈಜೆಷನ್ ಸಿಸ್ಟಮ್ ಚೆನ್ನಾಗಾಗುತ್ತೆ. ಮತ್ತು ಇನ್ನೊಂದೇನು ಅಂದರೆ ನಾನು ಸಪೋಟನ್ನು ಮಕ್ಕಳಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸಪೋಟನ್ನು ಅವ್ನಿಗೆ ಇಷ್ಟಪಟ್ಟು ಆವಾಗ ತಿಂತಾಯಿದ್ದ. ಸೊ ಅದು ಕೂಡ ಮಕ್ಕಳ ವೆಯ್ಟ್ ಗೇನಿಗೆ ತುಂಬಾ ಇಂಪ್ರೂವ್ಮೆಂಟ್ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಆ್ಯಪಲ್ ಕೂಡ ಕೊಡ್ತಾಯಿದ್ದೆ. ಆಮೇಲೆ ಇದು ದಾಳಿಂಬೆದು ರಸ ಬರುತ್ತೆ ನೋಡಿ, ಒಂದೊಂದೇ ಕಾಳುಗಳನ್ನ ಬಿಡಿಸ್ಕೊಂಡು ಒಂದೊಂದೇ ಕಾಳನ್ನ ಏನು ಮಾಡ್ತಾಯಿದ್ದೆ, ಬಾಯಿಗೆ ಈ ಥರ ಚಿಮ್ಮುಕ್ತಾ ಇದ್ದೆ. ಸೊ ಅದನ್ನು ಕೂಡ ಅವನು ತಿಂತಾ ಇದ್ದ. ಆಮೇಲೆ ಆರೆಂಜ್ ಏನು ಅಷ್ಟು ನಾವು ಕೊಟ್ಟಿರಲಿಲ್ಲ, ಬರೀ ಈ ಥರದ್ದೇ ಇಷ್ಟು ಫ್ರೂಟ್ಸ್ ಮಾತ್ರ ನಾನು ಕೊಡ್ತಾಯಿದ್ದೆ. ನಾರ್ಮಲಾಗಿ ಕ್ಯಾರೆಟ್ ಏನಾದರೂ ಸಾಂಬಾರಲ್ಲಿ ಮಾಡಿದಾಗ ಅಥವಾ ಉಪ್ಪು ಸಾಂಬಾರಲ್ಲಿ ಮಾಡಿದಾಗ ಅದನ್ನು ಕ್ಯಾರೆಟು, ಬೀನ್ಸು ಈ ಥರದನ್ನೆಲ್ಲ ನಾನು ಕೊಡ್ತಾಯಿದ್ದೆ. ಮಧ್ಯ ಯಾವುದೇ ರೀತಿ ಬಿಸ್ಕೆಟ್ ಆ ಥರದ್ದೆಲ್ಲ ನಾನು ಕೊಡ್ತಾ ಇರಲಿಲ್ಲ. ಮತ್ತು 9 ಮಂತ್ ಕಂಪ್ಲೀಟ್ ಆದಮೇಲೆ ನಾನು ಈಗ ರಾಗಿ ಸರಿದು ನಾನು ರೆಸಿಪಿನ ಹಾಕಿದ್ದೆ. ಅದು ತುಂಬಾ ಚೆನ್ನಾಗಿದೆ. ಅದರಲ್ಲಿ ಎಲ್ಲ ಥರನ ಮಕ್ಕಳಿಗೆ ವೆಯ್ಟ್ ಗೇನ್ ಆಗೋ ಥರದ್ದು ಕಾಳುಗಳು, ಅದು ಇದು ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ. ಅದು ತುಂಬಾ ಚೆನ್ನಾಗಿದೆ. ಆ ಒಂದು ರೆಸಿಪಿನ ನೀವು ಒಂದ್ಸಲಿ ಟ್ರೈ ಮಾಡಿ. 9 ಮಂತ್ ಕಂಪ್ಲೀಟ್ ಆದಮೇಲೆ ನಾನು ಬರೀ ಕಾಳುಗಳು ಸರಿನ ಮಾತ್ರ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ರಾಗಿ ಸರಿ ಮತ್ತು ಕಾಳುಗಳು ಸರಿ ಇದೆರಡನ್ನೂ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದೊಂದು ಟೈಮ್ ಕೊಡೋಕ್ಕೆ ಮಾಡಿದೆ. ಕಾಳುಗಳು ಸರಿ ಅಂತೂ ಸೀರಿಯಸ್ ಆಗಿ ನನ್ನ ಮಗನ ವೆಯ್ಟ್ ಗೇನ್ಗೆ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಮತ್ತು 9 ಮಂತ್ ಕಂಪ್ಲೀಟ್ ಆದಮೇಲೆ ದಿನ ಒಂದೊಂದು ಬಾಳೆಹಣ್ಣು. ಫಸ್ಟು ಮಾರ್ನಿಂಗು ಕಾಳುಗಳು ಸರಿ ಕೊಡ್ತಾಯಿದ್ದೆ. ಅದಾದ ನಂತರ ಮತ್ತೆ ಒಂದು ಮಾರ್ನಿಂಗ್ ಒಂದು 9 ಗಂಟೆ 10 ಗಂಟೆ ಆ ಥರ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಒಂದು 12 ಗಂಟೆ ಆ ಥರ ಏನಾದರೂ ಒಂದು ಸ್ನ್ಯಾಕ್ಸ್ನ ತಿನ್ನಿಸ್ತಾ ಇದ್ದೆ. ಏನಂತಂದರೆ ಇವಾಗ ಯಾವುದೇ ರೀತಿ ಆ್ಯಪಲ್ ಆಗಿರ್ಬೋದು ಅಥವಾ ಪಾಪಗೆ ಯಾವ್ದು ಇಷ್ಟ ಬರುತ್ತೋ ಆ ಒಂದು ಫ್ರೂಟ್ಸ್ನ ನಾನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಸೆಕೆಂಡ್ ಆಯಿತಾ. ಮತ್ತು ಥರ್ಡ್ ಒನ್ ಮಧ್ಯಾಹ್ನ ಊಟಕ್ಕೆ ನಾನು ರೈಸ್ನ ಕೊಡ್ತಾಯಿದ್ದೆ. ರೈಸು ಅಥವಾ ಮತ್ತು ದಾಲ್ ಏನಾದರೂ ಇದೆ ದಾಲ್ ಮಾಡಿ ಹಾಕಿ ಕೊಡ್ತಾಯಿದ್ದೆ, ಅಥವಾ ದಾಲ್ ಕಿಚಡಿ ಥರದ್ದು ಏನಾದರೂ ಒಂದು ಹೋಟೆಲ್ ರೈಸ್ ಕೊಡ್ತಾಯಿದ್ದೆ. ಮತ್ತು ಸಾಯಂಕಾಲ ಇನ್ನು 5 ಗಂಟೆ ಆ ಟೈಮಲ್ಲಿ ಏನಾದರೂ ಒಂದು ಸ್ನ್ಯಾಕ್ಸ್ನ ಕೊಡ್ತಾಯಿದ್ದೆ. ಬನಾನಾ ಇಲ್ಲಾಂದರೆ ಬೆಳಿಗ್ಗೆ ಒಂದು ಫ್ರೂಟ್ಸ್ನ ಕೊಡ್ತಾಯಿದ್ದೆ, ಈವ್ನಿಂಗ್ ಟೈಮಲ್ಲಿ ಒಂದು ಫ್ರೂಟ್ಸ್ನ ಕೊಡ್ತಾಯಿದ್ದೆ, ಆಫ್ಟರ್ನೂನ್ ಒಂದು ಟೈಮಲ್ಲಿ ಒಂದು ಫ್ರೂಟ್ಸ್ ಕೊಡ್ತಾಯಿದ್ದೆ, ಈ ಟೈಮಲ್ಲಿ ಒಂದು ಫ್ರೂಟ್ಸ್ ಕೊಡ್ತಾಯಿದ್ದೆ. ಮತ್ತು ನೈಟ್ ಊಟಕ್ಕೆ ನಾರ್ಮಲಾಗಿ ರಾಗಿ ಸರಿನ ಮಾಡ್ತಾಯಿದ್ದೆ. 2 ರೀತಿಯ ರಾಗಿ ಸರಿನ ಕೊಡ್ತಾಯಿದ್ದೆ. ಒಂದು ರೈಸ್ ಕೊಡ್ತಾಯಿದ್ದೆ, ಅದ್ರ ಜೊತೆ ಬೇಳೆ ಅದು ಇದು ಏನಾದರೂ ಸೇರ್ಕೊತಾಯಿತ್ತು. ಮತ್ತು 2 ರೀತಿ ಒಂದು ಫ್ರೂಟ್ಸ್ನ ಕೊಡ್ತಾಯಿದ್ದೆ. ಸೊ ಹೆಲ್ದಿಯಾಗಿತ್ತು. ಓಕೆನಾ. 9 ಮಂತ್ ಕಂಪ್ಲೀಟ್ ಆದಮೇಲೆ ಇವಾಗ ಅವ್ನಿಗೆ 12 ಮಂತ್ ರನ್ನಿಂಗಲ್ಲಿದೆ. ಸೊ ಇವಾಗ ಎಲ್ಲ ರೀತಿ ನಾವು ಏನು ತಿಂತೀವಿ, ನಾನೇನು ಮಾಡಿದೆ ಸ್ಟಾರ್ಟಿಂಗ್ ಅಂತಂದರೆ ನಾವು ಏನೇ ತಿಂತೀವಿ ಅದನ್ನೆಲ್ಲ ನಾನು ಅವನಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. 9 ಮಂತ್ ಕಂಪ್ಲೀಟ್ ಆದಮೇಲೆ ಚಪಾತಿ, ರೊಟ್ಟಿ, ದೋಸೆ, ಇಡ್ಲಿ ಈ ಥರದ್ದು ನಾವು ಬ್ರೇಕ್ಫಾಸ್ಟ್ಗೆ ಏನು ಮಾಡ್ತೀವಿ ಅದನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೀರಿಯಸ್ ಆಗಿ ಮಕ್ಕಳಿಗೆ ಯಾವಾಗಲೂ ಅಷ್ಟೇ ನಾವೇನೇ ಇವಾಗ 9 ಮಂತ್ ಕಂಪ್ಲೀಟ್ ಆದಮೇಲೆ ಜಾಸ್ತಿ ನಾವು ಅವ್ರಿಗೆ ಸ್ಮ್ಯಾಶ್ ಮಾಡಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಬಾರ್ದು. ಸ್ವಲ್ಪ ರಫ್ ಆಗಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಆವಾಗ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಾಗುತ್ತೆ. ಸೊ ಆದ್ದರಿಂದ ಇವಾಗ ಚಿತ್ರಾನ್ನ, ಮೊಸರನ್ನ ನಾವು ಏನು ಮಾಡ್ತೀವಿ ಅದನ್ನೆಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ಅವನು ಎಲ್ಲನೂ ನಾವು ಏನು ತಿಂತೀವಿ ಸೊ ಅದನ್ನು ಅವನು ಕೊಟ್ಟು ತಿನ್ನಿಸ್ತೀವಿ. ಸ್ಪೈಸಿ ಅಂತಂದರೆ ಸ್ಪೈಸಿ ಇಷ್ಟ ಇದ್ದರೆ ಅವ್ನಿಗೆ ಸ್ಪೈಸಿ ತಿಂತಾನೆ, ಇಲ್ಲಾಂದರೆ ಬೇಡ ಅಂದರೆ ಬೇಡ ಅಂತಾನೆ. ಒಟ್ಟಿನಲ್ಲಿ ಜಾಸ್ತಿ ಅವ್ನಿಗೆ ಸ್ಪೈಸಿ ಇಷ್ಟ ಆಗುತ್ತೆ, ಸ್ವೀಟ್ ಒಂದು ಅಷ್ಟೊಂದು ಇಷ್ಟ ಆಗಲ್ಲ. ಆಮೇಲೆ ಬೆಲ್ಲ ಆ ಥರದ್ದೇನು ನಾನು ಕೊಡ್ತಾ ಇರಲಿಲ್ಲ. ಸೊ ಯಾವಾಗದು ಒನ್ಸ್ ಏನಾದರೂ ಹಾಕಬೇಕು ಅಂದರೆ ಮಾತ್ರ 9 ಮಂತ್ ಒಳಗಡೆ ನಾನು ಸ್ವಲ್ಪ ರಾಗಿ ಸರಿಗೆ ಒಂದು ಸ್ವಲ್ಪ ಡೇಟ್ಸ್ ಪೌಡರ್ ಬರುತ್ತೆ ನೋಡಿ ಅದನ್ನು ಕೊಡ್ತಾಯಿದ್ದೆ ಅಷ್ಟೇ. ಅದು ಬಿಟ್ಟರೆ ಬೆಲ್ಲಗಿಲ್ಲ ಆ ಥರದ್ದೇನು ನೋ ಶುಗರ್ ಅವನಿಗೆ ಶುಗರ್ ಎಲ್ಲ ಕೊಡ್ತಾ ಇರಲಿಲ್ಲ. ಇವಾಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಗೋಧಿ ಬಿಸ್ಕೆಟ್ ಬರುತ್ತೆ ನೋಡಿ ಅದನ್ನು ಒಂದೊಂದು ಕೊಡೋಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ. ಅವ್ನು ಯಾವಾಗ ಬೇಕು ಅಂತಾನೆ ಏನಾದರೂ ಸ್ನ್ಯಾಕ್ಸ್ ಟೈಮಲ್ಲಿ ಒಂದೇ ರೀತಿ ಆದರೆ ಅವನಿಗೂ ಕೂಡ ಬೋರ್ ಆಗುತ್ತೆ. ಸೊ ಅದರಿಂದ ಈ ಥರ ಸ್ನ್ಯಾಕ್ಸ್ ಟೈಮಲ್ಲಿ ಈ ಥರ ಕೊಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಇವಾಗ ಇಡ್ಲಿ, ದೋಸೆ, ಚಪಾತಿ ನಾವು ಏನು ಬ್ರೇಕ್ಫಾಸ್ಟ್ ಮಾಡ್ತೀವಿ ಸೊ ಅದನ್ನು ಅವನು ತಿಂತಾನೆ. ಅದ್ರ ಜೊತೆಗೆ ಅದನ್ನು ಒನ್ ಟೈಮ್ ಇವಾಗ ಬೆಳಿಗ್ಗೆ ಏನಾದರೂ ಬ್ರೇಕ್ಫಾಸ್ಟ್ ಇಡ್ಲಿ, ಚಪಾತಿ, ದೋಸೆ ಮಾಡಿದಾಗ ಬ್ರೇಕ್ಫಾಸ್ಟ್ಗೆ ನಾನು ಇದನ್ನು ಕೊಡ್ತೀನಿ. ಇವಾಗ ಮತ್ತು ಮಧ್ಯಾಹ್ನ ಟೈಮು ರೈಸ್ ಮಾಡಿದರೆ ದಾಲ್ ಏನಾದರೂ ಮಾಡಿದರೆ ಸೊ ಆ ಥರದ್ದು ಸೊಪ್ಪು ಸಾಂಬಾರು ಏನು ಮಾಡಿದ್ರೆ ಅದನ್ನ ಕೊಡ್ತೀನಿ. ಇಲ್ಲ ಅಂತಂದರೆ ಕಾಳುಗಳು ಸರಿನ ಕೊಡ್ತೀನಿ, ಅಥವಾ ರಾಗಿ ಸರಿನ ಕೊಡ್ತೀನಿ. ಇಲ್ಲ ಅಂತಂದರೆ ಸೊ ರೈಸ್ ಏನಾದರೂ ಇಷ್ಟ ಆಗೋ ಥರದ್ದಿದ್ರೆ ಸೊಪ್ಪು ಸಾಂಬಾರೆಲ್ಲ ಆದರೆ ಸೊ ರೈಸು, ತುಪ್ಪ ಇದನ್ನೆಲ್ಲ ಹಾಕ್ಬಿಟ್ಟು ಕೊಡ್ತೀನಿ. ಅದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಮಕ್ಕಳಿಗೆ. ಒಂದ್ಸಲ ನೀವು ಅದನ್ನು ಟ್ರೈ ಮಾಡಿ. ಮತ್ತು ಈವ್ನಿಂಗ್ ಟೈಮ್ ಏನಾದರೂ ಒಂದು ಸ್ನ್ಯಾಕ್ಸ್ನ ಕೊಡ್ತೀನಿ. ಮತ್ತು ಸಂಜೆ ಮಧ್ಯಾಹ್ನ ನೋಡ್ಕೊಂಡು ನಾನು ನೈಟ್ ಕೊಡ್ತೀನಿ. ಬೆಳಿಗ್ಗೆ ಕಾಳುಗಳು ಸರಿ ಆದರೆ ಸಂಜೆ
ರಾಗಿ ಸರಿನ ಕೊಡ್ತೀನಿ. ಅಥವಾ ಬೆಳಿಗ್ಗೆ ನಾನು ರಾಗಿ ಸರಿ ಕೊಟ್ಟರೆ ಸಾಯಂಕಾಲ ಕಾಳುಗಳನ್ನ ಸರಿ ಕೊಡ್ತೀನಿ. ಕಾಳುಗಳ ರೆಸಿಪಿನೂ ಕೂಡ ಒಂದ್ಸಲ ಟ್ರೈ ಮಾಡಿ ಸೀರಿಯಸ್ ಆಗಿ. ಇನ್ನು ನಾನು ಅವ್ನಿಗೆ ಡ್ರೈ ಫ್ರೂಟ್ಸ್ದು ಅದರದ್ದೆಲ್ಲ ಏನೂ ನಾನು ಕೊಟ್ಟಿಲ್ಲ, ಯಾಕಂತಂದರೆ ಅದು ಸ್ವಲ್ಪ ಡೈಜೆಷನ್ ಆಗೋದು ಸ್ವಲ್ಪ ಕಡಿಮೆ ಡೈಜೆಷನ್ ಕಷ್ಟ ಆಗುತ್ತೆ. ಸೊ ಅದರಿಂದ ಹಿಂಗೆ ಕಾಳುಗಳಲ್ಲೂ ಹಾಕಿರ್ತೀನಿ, ಇದರಲ್ಲೂ ಹಾಕಿರ್ತೀನಲ್ಲ, ಸೊ ಅದರಿಂದ ನಾನು ಕೊಡಲ್ಲ. ಮತ್ತು ಜ್ಯೂಸ್ ಆದ್ರೂ ಅಷ್ಟೇ, ಇವಾಗ ಜ್ಯೂಸ್ ಕೊಡಬಾರ್ದು ಅಂತ ಹೇಳ್ತಾರೆ, ಬಟ್ ಯಾವಾಗಾದರೂ ನಾವು ಕುಡಿಬೇಕಾದ್ರೆ ಫ್ರೆಶ್ ಜ್ಯೂಸ್ ಅಷ್ಟೇ. ಫ್ರೆಶ್ ಜ್ಯೂಸ್ ಒಂದು 2-3 ಸ್ಪೂನ್ ಕುಡಿದ್ರೆ ಸೊ ಏನೂ ಆಗೋದಿಲ್ಲ. ಸೊ ನಾನು ಅದನ್ನು ಕೂಡ ಕೊಡ್ತೀನಿ. ಇವಾಗ ನಾನು ಏನು ಊಟ ತಿಂತೀನಿ ಅದನ್ನು ಕೊಡ್ತೀನಿ ಅಂದಮೇಲೆ ಸೊ ಇದನ್ನು ಕೂಡ ನಾನು ಕೊಡ್ತೀನಿ. ಅದು ಕೊಡಬಾರ್ದು, ಇದು ಕೊಡಬಾರ್ದು ಆ ಥರದ್ದೇನು ನಾನು ಅವನಿಗೆ ನಾನು ಇದು ಮಾಡಿಲ್ಲ. ಸೊ ಅವನು ಎಲ್ಲನೂ ತಿಂತಾನೆ, ಪ್ರತಿಯೊಂದೂ ನಾನು ಬೇಡ ಅಂತನಲ್ಲ, ಅವ್ನಿಗೆ ಏನು ಇಷ್ಟ ಬರುತ್ತೋ ಅದನ್ನು ತಿನ್ಕೊಂಡು ಬೆಳ್ಕೊಂಡಿರ್ತೀನಿ. ಬಟ್ ಡೈಲಿ ಕಾಳುಗಳು ಸರಿ ಅಥವಾ ರಾಗಿ ಸರಿ ಇವೆರಡರಲ್ಲಿ ಯಾವ್ದಾರು 2 ಟೈಮ್ಸು ಇದ್ದೇ ಇರುತ್ತೆ. ಅದ್ರ ಮಧ್ಯಾಹ್ನಕ್ಕೆ ಈ ಥರ ಕೊಡ್ತೀನಿ. ಅಥವಾ ಇವಾಗ ಸಮ್ಮರ್ ಇರೋದ್ರಿಂದ ಸ್ವಲ್ಪ ಈ ಓಟ್ಸ್ ಕಿಚಡಿ ಈ ಥರ ಕೊಡ್ತೀನಿ. ಸೊ ಅದು ಕೂಡ ಓಟ್ಸಲ್ಲೂ ಕೂಡ ತುಂಬಾ ಚೆನ್ನಾಗಿರೋ ಹೆಲ್ದಿ ಯಮ್ಮಿಯಾಗಿರುವಂಥ ಕಿಚಡಿಗಳನ್ನ ಮಾಡಿ ಕೊಡ್ಬೋದು. ಸೊ ಇದಿಷ್ಟ ಆಗಿತ್ತು ನನ್ನ ಮಗನ ಒಂದು ಫುಡ್ ರೂಟೀನ್ ಅಂತಲೇ ಹೇಳ್ಬೋದು. ಮೇಯ್ನಾಗಿ ವೆಯ್ಟ್ ಗೇನ್ ಆಗಬೇಕು ಅಂತಂದರೆ ನಾನು ಈ 2 ರೀತಿ ಸರಿಗಳನ್ನ ಕೊಡ್ತೀನಿ. ಇದೆರಡು ಮತ್ತು ಸಪೋಟೊ, ಬನಾನಾ, ಫ್ರೂಟ್ಸ್ಗಳು, ವೆಜಿಟೇಬಲ್ಸು ಇದು ಮಾತ್ರ ಮಕ್ಕಳಿಗೆ ಜಾಸ್ತಿ ವೆಯ್ಟ್ ಗೇನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಬಿಟ್ಟು ಬೇರೆ ನೀನು ಕೂಡ ಹೆಲ್ಪ್ ಮಾಡೋದಿಲ್ಲ ಅಂತಲೇ ಹೇಳ್ಬೋದು. ಇವಾಗ ಅವನ ವೆಯ್ಟ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಸ್ಟಾರ್ಟಿಂಗಿಂದ ಅಷ್ಟೇ ಮಂತ್ಲಿ ಅವನು ವೆಯ್ಟ್ ಗೇನ್ ಆಗ್ತಾ ಇದ್ದಾನೆ. ಸೊ ಅದರಿಂದ ಚೆನ್ನಾಗಿ ಇವಾಗ ಸ್ಟಿಲ್ ಅವನು ಪರ್ಫೆಕ್ಟ್ ವೆಯ್ಟ್ ಕರೆಕ್ಟಾಗಿದ್ದಾನೆ. ಮತ್ತು ಆ್ಯಕ್ಟಿವ್ ಆಗು ಇದ್ದಾನೆ, ತುಂಬ ಶಾರ್ಪ್ ಆಗಿದ್ದಾನೆ ಅಂತಲೇ ಹೇಳ್ಬೋದು. ಹೈಪರ್ ಆ್ಯಕ್ಟಿವ್ ಅಂತಲೇ ಹೇಳ್ಬೋದು. ಸೀರಿಯಸ್ ನನಗೆ ಹೊಡೆದ್ರೆ ನನಗೆ ನೋವಾಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಹೆವಿ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾನೆ. ಸೊ ನೀವು ಕೂಡ ಅಷ್ಟೇ, ನಿಮ್ಮ ಮಕ್ಕಳಿಗೆ ಯಾವಾಗಲೂ ಅಷ್ಟೇ, ನಿಮ್ಮ ಮಕ್ಳು ಏನಾದ್ರು ಸಣ್ಣ ಇದ್ದರೆ 2 ಸಲ ಊಟ, ಒಂದು ಮಧ್ಯಾಹ್ನ 2 ಸಲ ಸರಿಗಳು ಕೊಡಿ. ಮತ್ತು ತುಂಬ ಎಷ್ಟೊಂದು ಸರಿಗಳು ಇದೆ. ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ. ಸೊ 2 ರೀತಿ ನಾನು ಸರಿನ ಕೊಡ್ತೀನಿ. ಮಧ್ಯಾಹ್ನ ರೈಸು ಅಥವಾ ಏನಾದರೂ ಕಿಚಡಿ, ಮತ್ತು 2 ಟೈಮ್ಸು ಫ್ರೂಟ್ಸು. ಅದ್ರ ಮಧ್ಯೆ ನಾವೇನು ತಿಂತಾ ಇರ್ತೀವಲ್ಲ, ಸೊ ಅದನ್ನೇನಾದರೂ ಸ್ವಲ್ಪ ಬೇಕು ಅಂದರೆ ಸೊ ಅದನ್ನು ಕೂಡ ನಾನು ಕೊಡ್ತೀನಿ. ಸೊ ಈ ಥರ ನನ್ನ ಮಗನ ಒಂದು ಫುಡ್ ರೂಟೀನ್ ಇದೆ. ಅದ್ರ ಜೊತೆಗೆ ಚೆನ್ನಾಗಿ ನೀರು ಕುಡಿಸ್ಬೇಕು. ಸೊ ಸ್ಟಾರ್ಟಿಂಗು ಮಕ್ಕಳಿಗೆ ನೀರು ಕುಡಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಸ್ಟಾರ್ಟಿಂಗು ಸ್ಪೂನಲ್ಲಿ ಅವ್ರಿಗೆ ನಾವು ಕೊಡಬೇಕು. ಮಕ್ಕಳಿಗೆ ಮಲಗಿಸ್ಕೊಂಡು ಅಥವಾ ಸ್ವಲ್ಪ ಹಿಂಗೆ ಹೊರಗಿಸ್ಕೊಂಡು ಸ್ಪೂನಲ್ಲಿ ಕೊಡಬೇಕು. ಅದಾದ ನಂತರ ನಾನೇನು ಮಾಡ್ತೀನಿ, ಇವಾಗ ನಾರ್ಮಲ್ ಗ್ಲಾಸಲ್ಲಿ ಕೂಡ ನಾನು ಅವ್ನಿಗೆ ಕುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ಅದನ್ನು ಕೂಡ ಕುಡಿತಾನೆ. ಸ್ಪೂನಲ್ಲಿ ಅಂದರೆ ಸ್ಪೂನಲ್ಲೂ ಕೂಡ ಕುಡಿತಾನೆ, ಬಾಟಲಲ್ಲಿ ಅಂದರೆ ಬಾಟಲಲ್ಲಿ ಕೂಡ ಕೊಡ್ತಾನೆ. ನಾನು 3 ರೀತಿ ಅಭ್ಯಾಸನ ಮಾಡಿಸಿದ್ದೀನಿ. ಒಂದಕ್ಕೆ ನಾನು ಸ್ಟಿಕ್ ಅವನಾಗಿಲ್ಲ. ಸ್ಪೂನಲ್ಲೂ ಕುಡಿತಾನೆ, ಅಥವಾ ಮಜ್ಜಿಗೆ, ಈ ಟೈಮಲ್ಲಿ ನಾನು ಮಜ್ಜಿಗೆ ಕುಡಿತಾ ಇದ್ದರೆ ಅದನ್ನು ಕೇಳ್ತಾನೆ, ಮತ್ತು ಅಂಬ್ಲಿ ಕುಡಿತಾ ಇದ್ದರೆ ಅಂಬ್ಲಿನೂ ಕೂಡ ಕೇಳ್ತಾನೆ. ಸೊ ಅದನ್ನೆಲ್ಲ ನಾನು ಕೊಡ್ತೀನಿ. ಸೊ ಆಯಿಲಿ ಫುಡ್ ಅಷ್ಟು ನಾನು ಆಯಿಲಿ ಫುಡ್ ಎಲ್ಲ ನಾನು ಕೊಡೋಲ್ಲ. ಬೇಕು ಅಂದರೆ ನಾನು ತಿಂತಾ ಇರ್ತೀವಲ್ಲ 1 ಬೈಟ್ ಏನೂ ಆಗೋಲ್ಲ. ನಾರ್ಮಲ್ ಜಂಕು ಆ ಥರದ್ದೇನೂ ಕೊಡೋಲ್ಲ. ಚಾಕ್ಲೇಟ್ ಎಲ್ಲ ನಾನು ಕೊಡೋಲ್ಲ. ನಮ್ಮಮ್ಮ ಬೈ ಚಾನ್ಸ್ ಮಿಸ್ ಆಗಿ ಅಂದರೆ ಒಂಚೂರು ಕೊಟ್ಬಿಡ್ತಾರೆ, ಸ್ವಲ್ಪ ಪರವಾಗಿಲ್ಲ ಅಂತ ಅಂದ್ಬಿಟ್ಟು. ಸೊ ನಾನು ಕೊಡೋಲ್ಲ. ಸೊ 1 ಟೈಮ್ ಯಾವಾಗಾದ್ರೂ ಒನ್ಸ್ ನಾವು ತಿಂತಾ ಇರಬೇಕಾದ್ರೆ ಒಂಚೂರು ಕೊಟ್ಟರೆ ಏನೂ ಆಗೋಲ್ಲ. ಅದನ್ನೇ ಮಕ್ಕಳಿಗೆ ಜಾಸ್ತಿ ಫುಲ್ ಹೋಲ್ ಕೊಡಬಾರ್ದು. ಒಂಚೂರು ಬಾಯಿಗೆ ನೆಕ್ಸಿದ್ರೆ ಅದೇನು ಆಗೋಲ್ಲ. ಯಾಕಂದರೆ ಅವರು ಕೂಡ ನಾವು ತಿಂತಾ ಇರ್ತೀವಿ, ಸೊ ಅವರು ಕೂಡ ಬೇಕು ಅಂತ. ಮತ್ತು ಫ್ರೂಟ್ಸ್ಗಳು ಅಷ್ಟೇ, ಪಪ್ಪಾಯ, ಪೈನಾಪಲ್, ಕಲ್ಲಂಗಡಿ, ಇವಾಗ ಏನು ಸೀಸನ್ ಇದೆ. ಸೊ ನಿಮ್ಗೆ ಎಲ್ಲ ಥರ ಫ್ರೂಟ್ಸ್ಗಳನ್ನೂ ಕೊಡ್ತಾನೆ. ಸೊ ಎಲ್ಲ ಫ್ರೂಟ್ಸ್ನೂ ಆರಾಮ್ಸೆ ತಿಂತಾನೆ. ಬಟ್ 9 ಮಂತ್ ತನಕ ಒಂದು ಸ್ವಲ್ಪ ಆ ಥರದ್ದೆಲ್ಲ ಫ್ರೂಟ್ಸ್ ಕೊಡಬಾರ್ದು, ಅವಾಯ್ಡ್ ಮಾಡಬೇಕು. ಅದಾದಮೇಲೆ 9 ಮಂತ್ಸ್ ಆದಮೇಲೆ ಎಲ್ಲ ಫ್ರೂಟ್ಸ್ನು ನಾನು ಕೊಟ್ಟು ಅಭ್ಯಾಸ ಮಾಡಿದ್ದೀನಿ. ಸೊ ಇದಾಗಿದ್ದು ನನ್ನ ಒಂದು ವಿಡಿಯೋ, ನನ್ನ ಮಗನ ಒಂದು ಫುಡ್ ರೊಟೀನ್ ಆಗಿದ್ದು. ಮತ್ತು ರೆಸಿಪಿಗಳನ್ನು ನಾನು ಕೂಡ ನಿಮಗೆ ಬೇಕು ಅಂದರೆ ಬೇಬಿ ಫುಡ್ದು, ಈಗ ಸಮ್ಮರಲ್ಲಿರೋ ಹೆಲ್ದಿ ರೆಸಿಪಿ, ಈಸಿಯಾಗಿ ಡೈಜೆಷನ್ ಆಗೋ ಥರ ರೆಸಿಪಿಗಳನ್ನ ನಾನು ಮಾಡಿ ಹಾಕಬೇಕು ಅಂತ ಇದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಐ ಥಿಂಕ್ ನನಗೆ ಹೆಂಗೆ ಬರುತ್ತೋ ಹಂಗೆ ನಾನು ಹೇಳಿದ್ದೀನಿ. ಐ ಥಿಂಕ್ ನಿಮ್ಗೆ ಏನೋ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸಪೋಸ್ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.